ಅಂದ್ರೆ ಗ್ರಾಜುಯೇಷನ್ ಮಾಡಿ ಕೆಲಸ ಸಿಕ್ಕಿಲ್ಲ ಅಂದ್ರೆ ಮನೇಲಿ ಹೇಗಾಡ್ತಾರೆ ಅಂತ ಹುಡುಗರಿಗೆ ಗೊತ್ತಿರುತ್ತೆ. ಫೋನ್ ಅಲ್ಲಿ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ಕೊಂಡು ಹೋಗ್ತಾ ಇರ್ತಾರೆ, ಡ್ರೈವ್ ಮಾಡ್ತಾ ಇರ್ತಾರೆ. ಹಿಂದ್ಗಡೆ ಪ್ಯಾಸೆಂಜರ್ ಕೂಡ ಇರ್ತಾರೆ. ಫಾಸ್ಟ್ ಮೂವಿಂಗ್ ವರ್ಲ್ಡ್ ಅಲ್ಲಿ ಈ ತರ ಬೈಕ್ ಟ್ಯಾಕ್ಸಿಗಳು ಬಂದು ಅಂದ್ರೆ ಬೆನಿಫಿಟ್ ಇದೆನಾ ಅಥವಾ ಲಾಸ್ ಆಗಿದೆನಾ? ಅದು ನಮ್ಗೆ ಸೇಫ್ಟಿ ಕಮ್ಮಿ ಇದೆ ತುಂಬಾ ಜನ ಅಂದ್ರು ಆಪ್ ಡಿಲೀಟ್ ಮಾಡಿ ನಾವಾದ್ರೆ ಆಟೋದವರು ಬಂಡವಾಳ ಹಾಕಿರ್ತಾರೆ, 3 ರಿಂದ 4 ಲಕ್ಷ ಬಂಡವಾಳ ಹಾಕಿರ್ತಾರೆ. ಗೈಸ್ ನಾನು ಸುಮಾರು ಪಬ್ಲಿಕ್ ವಿಡಿಯೋ ಮಾಡಿದೀನಿ, ಈ ತರ ರಿಜೆಕ್ಷನ್ ನಾನು ಯಾವಾಗ ಆಟೋ ಡ್ರೈವರ್ ಆಗು ಕೆಲಸ ಮಾಡಿದೀನಿ, ಬೈಕ್ ಟ್ಯಾಕ್ಸಿ ಆಗು ಕೆಲಸ ಮಾಡಿದೀನಿ. ಸೊ ಹಾಯ್ ಹೆಲೋ ನಮಸ್ಕಾರ, ನಾನು ನಿಮ್ಮ ಮಿಶ್ರ ಮಂಚ ಮಾಡ್ತಿರೋ ನಮಸ್ಕಾರ. ಗೈಸ್ ಇವತ್ತಿನ ವಿಡಿಯೋ ಏನಂತಂದ್ರೆ ರ್ಯಾಪಿಡೋ ಬಗ್ಗೆ ಇರುತ್ತೆ. ಅಂದ್ರೆ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ನೋಡ್ಬೋದು. ಬೆಂಗಳೂರಲ್ಲಿ ಬೈಕ್ ಟ್ಯಾಕ್ಸಿ ಯಾರು ಮಾಡ್ತಿದಾರಲ್ಲ ಅವರಿಗೆಲ್ಲ ಪೊಲೀಸ್ ಅವರು ಅವ್ರ ಗಾಡಿ ಸೀಸ್ ಮಾಡ್ತಿದ್ದಾರೆ ತುಂಬಾ ಕಡೆ. ಅಂದ್ರೆ ಒಂದು 16-17 RTO ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಂತೆ RTO ಅವರು. ಸೊ ಈ ತರ ಬೈಕ್ ಟ್ಯಾಕ್ಸಿ ಯಾರು ಮಾಡ್ತಾರೋ ಅವರಿಗೆಲ್ಲ ಸೀಸ್ ಮಾಡಿ, ಅವ್ರ ಗಾಡಿ ಎಲ್ಲ ಸೀಸ್ ಮಾಡಿ, ಅಂದ್ರೆ ವೈಟ್ ಬೋರ್ಡರ್ ಗಾಡಿಗಳೆಲ್ಲ ಸೀಸ್ ಮಾಡಿ, ವೈಟ್ ಬೋರ್ಡರ್ ಅವರು ಮಾಡಂಗಿಲ್ಲ ರ್ಯಾಪಿಡೋ ಅಂತ ಅಂದ್ಬಿಟ್ಟು RTO ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಪಬ್ಲಿಕ್ ಒಪಿನಿಯನ್ ಕೇಳೋಣ. ಸೊ ಯಾಕಂದ್ರೆ ಪಬ್ಲಿಕ್ಗೂ ಎಫೆಕ್ಟ್ ಆಗ್ತಿದೆ. ಯಾಕಂದ್ರೆ ತುಂಬಾ ಜನ ಗಾಡಿನ ರ್ಯಾಪಿಡ್ ಬುಕ್ ಮಾಡ್ಕೊಂಡು ಅವ್ರು ಅಂದ್ರೆ ಅಂದ್ರೆ ಬೆಂಗಳೂರಲ್ಲಿ ತುಂಬಾ ಬೇಗ ಹೋಗ್ಬೇಕು ಅಂದ್ರೆ ಬೈಕ್ ಟ್ಯಾಕ್ಸಿಗಳು ಬೇಕಾಗ್ತವೆ ಅಂತ ಅಂದ್ಬಿಟ್ಟು ಬೇಕಾಗ್ತವೆ. ಸೊ ಪಬ್ಲಿಕ್ ಯಾವ ತರ ಎಫೆಕ್ಟ್ ಆಗುತ್ತೆ ಅಂದ್ಬಿಟ್ಟು ಕೇಳೋಣ, ಅವ್ರ ಒಪಿನಿಯನ್ ಕೇಳೋಣ. ಬೈಕ್ ಟ್ಯಾಕ್ಸಿ ಇರೋದು ತಪ್ಪಾ ಸರಿನಾ, ಅಂದ್ರೆ ಬೈಕ್ ಟ್ಯಾಕ್ಸಿ ಮಾಡೋದು ತಪ್ಪಾ ಸರಿನಾ, ಅಥವಾ ಇಲ್ಲೀಗಲ, ಯಾಕೆ ಬೈಕ್ ಟ್ಯಾಕ್ಸಿಯನ್ನ ಅಪ್ಲಿಕೇಶನ್ ಇಟ್ಟಿದ್ದಾರೆ ಬಟ್ ಯಾಕೆ ಮಾಡಂಗಿಲ್ಲ ಅಂತ ಗೌರ್ಮೆಂಟ್ ಹೇಳ್ತಾ ಇದೆ ಅಥವಾ RTO ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಪಬ್ಲಿಕ್ ಹತ್ರ ಹೋಗ್ಬಿಟ್ಟು ಕೇಳೋಣ. ಸೊ ಬನ್ನಿ ಗೈಸ್, ಇಲ್ಲಿ ಇವತ್ತಿನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್ ಇವತ್ತಿನ ಟಿಫಿನ್ ಏನು ಅಂತಂದ್ರೆ ನೈಟ್ ಮಾಡಿರೋ ಅನ್ನ ಇದೆ. ಅನ್ನ ನೈಟ್ ಮಾಡಿರೋ ಸಾಂಬಾರ್ ಇದೆ ಗೈಸ್. ಇದೇ ಟಿಫಿನ್. ಇವಾಗ ಇದೇ ಟಿಫಿನ್ ತೆಗೆದುಕೊಂಡು ಆಫೀಸ್ಗೆ ಹೋಗೋಣ ಬನ್ನಿ ಗೈಸ್. ಟಿಫಿನ್ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಇವಾಗ ಜಸ್ಟ್ ಹೋಗ್ತಾ ಇದ್ದೀನಿ ಆಫೀಸ್ಗೆ ಹೋಗ್ಬಿಟ್ಟು ಬರ್ತಾ ಇರುವಾಗ ಗೈಸ್ ನಾನು ಮಾಡ್ತೀನಿ, ಅದು ವಿಡಿಯೋ ಮಾಡ್ತೀನಿ ಗೈಸ್. ಇವಾಗ ಆಫೀಸ್ ಮುಗಿಸ್ಕೊಂಡು ಜಸ್ಟ್ ಇವಾಗ ಲೊಕೇಶನ್ ಹತ್ರ ಬಂದಿದ್ದೀನಿ ಪಬ್ಲಿಕ್ ವಿಡಿಯೋ ಒಪಿನಿಯನ್ ಮಾಡೋಕ್ಕೆ. ಸ್ವಲ್ಪ ಟಯರ್ಡ್ ಆಗಿದೆ, ಫೇಸು ಸ್ವಲ್ಪ ಜಾಸ್ತಿ ಟ್ರಾಫಿಕ್ ಇತ್ತು. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋ. ರ್ಯಾಪಿಡೋ ಬ್ಯಾನ್ ಆಯ್ತಲ್ಲ ಸರ್, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಆಕ್ಚುಲಿ ಅದ್ರ ಬಗ್ಗೆ ಏನ್ ಹೇಳ್ಬೇಕು ಅಂದ್ರೆ, ಈಗ ಆಟೋದವರು ಕೂಡ ಪಾಪ ಅವರು ಕಷ್ಟ ಪಡ್ತಾರೆ. ಈ ಕಡೆ ಇವರು ಬೈಕ್ ಓಡಿಸೋರು ಕೂಡ ಅವರು ಹುಡುಗರು ಎಲ್ಲ ಮುಗ್ದಿರುತ್ತೆ, ಮನೆಯಲ್ಲಿ ಬೈತಾ ಇರ್ತಾರೆ. ಅವರು ಕೂಡ ಮಾತಾಡಿ ಪರವಾಗಿಲ್ಲ. ಥ್ಯಾಂಕ್ ಯು. ಅವರು ಕೂಡ ಪಾಪ ಕಷ್ಟ ಪಡ್ತಾ ಇರ್ತಾರೆ. ಯಾಕಂದ್ರೆ ಗ್ರಾಜುಯೇಷನ್ ಮಾಡಿ ಕೆಲಸ ಸಿಕ್ಕಿಲ್ಲ ಅಂದ್ರೆ ಮನೇಲಿ ಹೇಗಾಡ್ತಾರೆ ಅಂತ ಹುಡುಗರಿಗೆ ಗೊತ್ತಿರುತ್ತೆ. ಸೊ ಅದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಸರ್, ಲೈಕ್ ಇವಾಗ ಬೈಕ್ ಓಡಿಸೋರು ಹೇಗೆ ಅಂದ್ರೆ ಅವ್ರಿಗೋಸ್ಕರ ಹುಡುಕ್ತಾ ಇರ್ತಾರೆ. ನನಗೆ ಗೊತ್ತಿರೋ ಪ್ರಕಾರ ಆಟೋದವರು ಪಾಪ ಅವ್ರ ಫ್ಯಾಮಿಲಿಗೋಸ್ಕರ ಆಟೋ ಓಡಿಸ್ತಾ ಇರ್ತಾರೆ. ಸರ್ ಬೈಕ್ ಓಡಿಸೋರು ಅಂದ್ರೆ ಅವ್ರ ದುಡ್ಡು ಅಂದ್ರೆ ಅವರು ಸರ್ ಫ್ಯಾಮಿಲಿಗೋಸ್ಕರ ಅವರು ಅಂದ್ರೆ ಇರ್ಬೋದಲ್ಲ. ಹೌದು, ಮಾಡ್ತಾ ಇರ್ತಾರೆ ಸರ್. ಯಾಕಂದ್ರೆ ಪರ್ಸನಲ್ ಯಾರಿಗೂ ಗೊತ್ತಿರಲ್ಲ ಏನ್ ಮಾಡ್ತಾ ಇರ್ತಾರೆ. ಹೌದು. ಸೊ ಬೆನಿಫಿಟ್ಸ್ ಅಥವಾ ಲಾಸಸ್ ಹೇಳ್ಬೇಕು ಅಂತಂದ್ರೆ, ಆಟೋದವರು ಕೂಡ ಏನು ಬಡತನದಿಂದ ಅವರು ಕಷ್ಟಪಟ್ಟು ಸಾಲ ಮಾಡಿ ಆಟೋ ತಗೊಂಡು, ಯಾಕಂದ್ರೆ ನಮ್ಮ ಫಾದರ್ ಕೂಡ ಆಟೋ ಡ್ರೈವರೇ. ಸೊ ಆಟೋ ಡ್ರೈವರ್ ಹೇಗೆ ಅಂತ ನನಗೆ ಅರ್ಥ ಆಗುತ್ತೆ. ಕಷ್ಟ ಇರುತ್ತೆ. ಸೊ ಅವ್ರಿಗೂ ಪ್ಯಾಸೆಂಜರ್ ಸಿಗೋದಿಲ್ಲ, ಬಾಡಿಗೆ ಆಗೋದಿಲ್ಲ. ಸೊ ಅವರು ತುಂಬಾ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ತುಂಬಾ ಕಷ್ಟ ಎಲ್ಲ ಆಗ್ತಾ ಇರುತ್ತೆ. ಸೊ ಇನ್ನೊಂದು ಅಂದ್ರೆ ಬೆನಿಫಿಟ್ಸ್ ಗಿಂತ ಲಾಸ್ ಅಂತ ಏನಂದ್ರೆ, ಆಟೋದವರು ಈ ಓಲಾ ಉಬರ್ ಬಂದಾದ್ಮೇಲೆ ತುಂಬಾ ಫೋನ್ ನೋಡ್ಕೊಂಡು ತುಂಬಾ ರ್ಯಾಶ್ ಡ್ರೈವಿಂಗ್ ಇರ್ಬೋದು. ಯಾರು ಆಟೋ ಡ್ರೈವರ್ಸ್. ಹೌದು, ರ್ಯಾಶ್ ಡ್ರೈವಿಂಗ್ ಇರ್ಬೋದು. ಫೋನ್ ಅಲ್ಲಿ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ಕೊಂಡು ಹೋಗ್ತಾ ಇರ್ತಾರೆ, ಡ್ರೈವ್ ಮಾಡ್ತಾ ಇರ್ತಾರೆ. ಹಿಂದ್ಗಡೆ ಪ್ಯಾಸೆಂಜರ್ ಕೂಡ ಇರ್ತಾರೆ. ಫೋನ್ ಅಲ್ಲಿ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ಕೊಂಡು ಹೋಗ್ತಾ ಇರ್ತಾರೆ, ಡ್ರೈವ್ ಮಾಡ್ತಾ ಇರ್ತಾರೆ. ಹಿಂದ್ಗಡೆ ಪ್ಯಾಸೆಂಜರ್ ಕೂಡ ಇರ್ತಾರೆ. ಅದು ಮಾಡಿರೋದೇನಕ್ಕೆ, ನಿಮ್ಗೆ ರೂಟ್ ಗೊತ್ತಾಗ್ಲಿ, ಮ್ಯಾಪ್ ಇದಾಗ್ಲಿ ಅಂತ ಕಸ್ಟಮರ್ ಕುಣ್ಸ್ಕೊಂಡು ಹೋಗಿ ಮಾತ್ರ ಇರೋದು ಹೊರತು ನಿಮ್ಗೆ ರೀಲ್ಸ್ ನೋಡ್ಕೊಂಡು. ಸರ್ ತುಂಬಾ ಜನ ಮೂವಿ ನೋಡ್ಕೊಂಡು ಹೋಗಿದ್ದಾರೆ. ಹೌದು, ನೋಡಿದೀನಿ, ನಾನು ನೋಡಿದೀನಿ. ತುಂಬಾ ಜನ ನೋಡಿದ್ದಾರೆ. ಬೇಕಾದ್ರೆ ಪ್ರೂಫ್ ಕೂಡ ತೋರಿಸಬಹುದಲ್ಲ. ಪ್ರತಿಯೊಬ್ರು ತುಂಬಾ ಜನ ಅಂದ್ರೆ ಎಲ್ಲಾರು ಅಂತ ಹೇಳಕ್ ಆಗೋದಿಲ್ಲ. ತುಂಬಾ ಜನ ಇನ್ ದ ಸೆನ್ಸ್ ಬರೀ ಆಟೋದವ್ರು ಅಂತಲ್ಲ ಸರ್, ಆಟೋದವರು ಎಲ್ಲ ಅಂದ್ರೆ ಇವಾಗ ಪರ್ಸನಲ್ ಯೂಸ್ ಮಾಡ್ತಾರಲ್ಲ. ಮೋಸ್ಟ್ ಆಫ್ ದ ಪೀಪಲ್ಸ್ ಓಲಾ ಉಬರ್ ಯಾರು ಫೋನ್ ಅಲ್ಲಿ ಇಟ್ಕೊಂಡು ಓಡಿಸ್ತಾರೋ ಅವರು. ಅಂದ್ರೆ ನಮ್ಮ ಫಾದರ್ ಆಟೋ ಡ್ರೈವರ್ ಆಗಿದ್ರಿಂದ ನಾವು ರೆಸ್ಪೆಕ್ಟ್ ಮಾಡೇ ಮಾಡ್ತೀವಿ. ಹೌದೌದು. ಇನ್ನೊಂದ್ ಏನಂದ್ರೆ ನಮ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ದಯವಿಟ್ಟು ಫೋನ್ ನೋಡ್ಕೊಂಡು ಓಡಿಸ್ಬೇಡಿ. ಹೌದು. ಸೊ ಇಂಡಿಕೇಟರ್ ಹಾಕಿ ಎಲ್ಲ ಕೊಡೋದು, ಸಿಗ್ನಲ್ ಕೂಡ ಜಂಪ್ ಮಾಡಿರ್ತಾರೆ. ಹೌದು. ಸೊ ಇದು ಪ್ರಾಬ್ಲಮ್ ಆಗುತ್ತೆ. ಸೊ ಇನ್ನೊಂದು ಬೆನಿಫಿಟ್ ಆಗ್ಬೇಕು ಅಂತ ಏನಂದ್ರೆ, ಇವಾಗ ಓಲಾ ಉಬರ್ ಇಂದ ಈ ಬೈಕ್ ಟ್ಯಾಕ್ಸಿ ಏನಿದೆ, ಇದು ಬಂದಿರೋದ್ರಿಂದ ಅವ್ರಿಗೂ ತುಂಬಾ ಪ್ರಾಬ್ಲಮ್ ಲಾಸ್ ಆಗಿದೆ. ಅವ್ರ ಜೀವನ ಜಾಸ್ತಿ ಆಗಿದೆ. ಇವಾಗ ಎಲ್ಲ ತರ ಟ್ಯಾಕ್ಸಸ್ ಅಥವಾ ಗ್ಯಾಸ್ ಇರ್ಬೋದು, ಅಕ್ಕಿ ಇರ್ಬೋದು. ಸೊ ಎಲ್ಲ ತರ ಟ್ಯಾಕ್ಸಸ್ ಜಾಸ್ತಿ ಆದಂಗಿಂದ ಅವ್ರು ಕೂಡ ಮಿಡಲ್ ಕ್ಲಾಸ್ ಸರ್, ಏನು ಮಾಡಕ್ಕಾಗಲ್ಲ. ಗವರ್ಮೆಂಟ್ ಅರ್ಥ ಮಾಡ್ಕೊಳ್ಳೋದಿಲ್ಲ. ಸೊ ಬೈಕ್ ಹೇಳ್ಬೇಕು ಅಂದ್ರೆ ಸರ್ ಒಂದ್ ನಿಮಿಷ ಬೈಕ್ ಹೇಳ್ಬೇಕು ಅಂತಂದ್ರೆ ಸರ್, ಟೈಮ್ ಬೆನಿಫಿಟ್ ಆಗುತ್ತೆ. ಅದಾದ್ಮೇಲೆ ಎಲ್ಲಿ ಹೋಗ್ಬೋದು ಅಂತ ಒಂದು ಜಾಗ ಇರುತ್ತೋ. ಎಕ್ಸಾಂಪಲ್ ಚಿಕ್ಕ ರೋಡ್ ಇರ್ಬೋದು,
ಆ ತರ ರೋಡಲ್ಲೆಲ್ಲ ಆನ್ ಅಂದ್ರೆ ಟೈಮ್ ನೀವು ಹೋಗ್ಬೋದು. ಹೇಳ್ತಿರೋದು ದೊಡ್ಡ ಇವಾಗ ಜಾಸ್ತಿ ಟ್ರಾಫಿಕ್ ಇರುತ್ತೆ, ಕಾರ್ಗಳು ಸ್ವಲ್ಪ ಟ್ರಾಫಿಕ್ ಇಲ್ದೇ ಇರೋ ಜಾಗದಲ್ಲಿ ಹಾ ಈಸಿಯಾಗಿ ಹೋಗ್ಬೋದು. ಹೌದು. ಟ್ರಾಫಿಕ್ ಇದ್ ಕಡೆನೂ ಸ್ವಲ್ಪ ಈಸಿಯಾಗಿ ನುಗ್ಬೋದು ಬೈಕ್. ನುಗ್ಬೋದು, ಸ್ವಲ್ಪ ಗ್ಯಾಪ್ ಅಲ್ಲಿ ನೋಡ್ಕೊಂಡು ಸ್ವಲ್ಪ ಹೌದು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೋದು. ಸೊ ಹಿಂದ್ಗಡೆ ಪ್ಯಾಸೆಂಜರ್ ಕೂಡ ಕನ್ವೀನಿಯಂಟ್ ಆಗಿ ಕೂತಿರ್ತಾರೆ. ಹೌದು. ಅವ್ರ ಟೈಮಿಂಗ್ಸ್ ಅಂದ್ರೆ ಈಗ ಎಕ್ಸಾಂಪಲ್ ಆಟೋ ಕೆಲವು ಜಾಗದಲ್ಲಿ ಹೋಗಕ್ ಆಗೋದಿಲ್ಲ. ಎಕ್ಸಾಂಪಲ್ ಮನೆ ಸಂದಿಗಿರುತ್ತೆ, ಹೌದೌದು ಕೆಲವರು ಜನಗಳು ಹೇಳ್ತಾರೆ ಇಲ್ಲ ನಂಗೆ ಮನೆ ಮುಂದೆನೆ ಬಿಡಿ ಅಂತಾರೆ. ಹೌದು ಸೊ ಅಲ್ಲೆಲ್ಲ ಬಿಡಕ್ ಆಗೋದಿಲ್ಲ. ಹೌದೌದು. ಸೊ ಆ ತರ ಟೈಮಲ್ಲಿ ಬೈಕ್ ಯೂಸ್ ಆಗುತ್ತೆ. ಇನ್ನೊಂದು ನಮ್ಗೆ ಪ್ರಾಬ್ಲಮ್ ಏನಂದ್ರೆ ಸರ್, ನಮ್ಗೆ ಸೇಫ್ಟಿ ಕಮ್ಮಿ ಇದೆ ತುಂಬಾ. ಬೈಕ್ ಬೈಕ್ ಎಲ್ಲ ಸೇಫ್ಟಿ ಕಮ್ಮಿ ಇದೆ. ಅಂದ್ರೆ ಇವಾಗ ಚಿಕ್ಕ ಚಿಕ್ಕ ಹೆಲ್ಮೆಟ್ ಹಾಕೊಂಡು ಓಡಿಸ್ತಾರೆ. ಚಿಕ್ಕ ಹೆಲ್ಮೆಟ್ ಈಗ ಗೌರ್ಮೆಂಟ್ ಅದ್ ಬ್ಯಾನ್ ಮಾಡಿದೀನಿ ಅಂತಾರೆ, ತುಂಬಾ ಜನ ಹಾಕೊಂತಾರೆ. ಹೌದೌದು. ಸೊ ಅದಕ್ಕೆ ಏನು ಅಂದ್ರೆ ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ ಅಂತ ತುಂಬಾ ಜನ ಹೇಳ್ತಾರೆ. ಮಕ್ಳು ಗಂಡ್ ಮಕ್ಳು ಯಾರಿಗೂ ಸೇಫ್ಟಿ ಇಲ್ಲ ಆಕ್ಚುಲಿ. ಹೌದು ಓಕೆ ಆತರ ಹೇಳ್ಬೇಕು ಅಂದ್ರೆ ಈಗ ನಾವೇ ಕರೆಕ್ಟ್ ಆಗಿ ಹೋಗ್ತಾ ಇದ್ರು ಇನ್ನೊಬ್ಬ ಬಂದ್ ಏನೋ ಮಿಸ್ಟೇಕ್ ಮಾಡ್ದ, ಹೌದು ಸೊ ಆ ಜೀವನ ಒಂದೋಯ್ತಲ್ಲ ಸರ್. ಹೌದೌದು. ಆ ತರನು ಸೊ ಆತರ ನೋಡ್ಬೇಕು. ಹೌದು ಬೆನಿಫಿಟ್ ಸರ್, ಆಟೋದವ್ರಿಗೂ 50-50 ಇದೆ, ಇಲ್ಲಿ ಇವ್ರಿಗೂ 50-50 ಇದೆ. ಫಾಸ್ಟ್ ಮೂವಿಂಗ್ ವರ್ಲ್ಡ್ ಅಲ್ಲಿ ಈ ತರ ಬೈಕ್ ಟ್ಯಾಕ್ಸಿಗಳು ಬಂದು ಅಂದ್ರೆ ಬೆನಿಫಿಟ್ ಇದೆನಾ ಅಥವಾ ಲಾಸ್ ಆಗಿದೆನಾ ಅದು? ಸರ್ ಅದು ಆಕ್ಚುಲಿ ಬೆನಿಫಿಟ್ ಲಾಸ್ ಅನ್ನೋದಕ್ಕಿಂತ ban ನಾನು ಜೋಬಲ್ಲಿ ಇಟ್ಕೊಂಡು ಇಯರ್ಫೋನ್ ಹಾಕೊಂಡು ಹಿಂದೆ ಪ್ಯಾಸೆಂಜರ್ ಯಾರೋ ಈಗ ಲೇಡಿ ಅಪ್ಲಿಕೇಶನ್ ಶೋ ಆಗ್ತಿಲ್ಲ ಅಂತಂದ್ರೆ ಅಪ್ಲಿಕೇಶನ್ ಶೋ ಆಗ್ತಿಲ್ಲ ಅಂದ್ರೆ ಯಾರು ಮಾಡಕ್ಕಾಗಲ್ಲ ಸರ್, ಮಾಡಕ್ಕಾಗೋದಿಲ್ಲ. ಹೌದು. ಸೊ ಅಂದ್ರೆ ಈಗ ಆಟೋದವ್ರಿಗೆ ಅಂತಾನೆ ಒಂದು ಏನ್ ಗೌರ್ಮೆಂಟ್ ಇಂದ ರೂಲ್ಸ್ ಮಾಡ್ಕೊಡಿ, ಬೆನಿಫಿಟ್ ಮಾಡ್ಕೊಡಿ. ಮಿಡಲ್ ಕ್ಲಾಸ್ ಯಾರು ಈ ತರ ರ್ಯಾಪಿಡ್ ಓಡಿಸ್ತಾ ಅವ್ರಿಗೂ ಸ್ವಲ್ಪ ಬೆನಿಫಿಟ್ ಮಾಡ್ಕೊಡಿ. ಸೊ ಎಲ್ಲ ಮಿಡಲ್ ಕ್ಲಾಸೇ ಸರ್, ಯಾರೇನೋ ಈ ಕ್ಲಾಸ್ ಎಲ್ಲ ಕಷ್ಟಪಟ್ಟವರೆಲ್ಲ ಮಿಡಲ್ ಕ್ಲಾಸ್ ಅಲ್ವಾ. ಸೊ ಆಟೋದವ್ರಿಗೂ ಯೂಸ್ ಆಗ್ಬೇಕು, ಈ ಕಡೆ ಇವರು ಯಾರು ಗಾಡಿ ಓಡಿಸ್ತಿದಾರೋ ಇವ್ರಿಗೂ ಯೂಸ್ ಆಗ್ಬೇಕು. ನೀವ್ ಹೇಳ್ತಿರೋ ಪ್ರಕಾರ ಅಂದ್ರೆ ಆಟೋದವರು ಬಂಡವಾಳ ಹಾಕಿರ್ತಾರೆ, 3-4 ಲಕ್ಷ ಬಂಡವಾಳ ಹಾಕಿರ್ತಾರೆ. ಪಾಪ ಅವರು ಸಾಲ ಸುಲ ಮಾಡಿರ್ತಾರೆ. ಇವಾಗ ಇಂಟ್ರೆಸ್ಟ್ ಅಂದ್ರೆ 3 ಲಕ್ಷಕ್ಕೆ ಅಂದ್ರೆ ಎಷ್ಟಾಗುತ್ತೆ ತರಬೇಕಂತಂದ್ರೆ ಅದು ಒಂದು 20-30,000 ಪಾಪ ಅವರು ಇಂಟ್ರೆಸ್ಟ್ ಗೆ ಹೋಗುತ್ತೆ. ಅವ್ರು ಮತ್ತೆ ಇವಾಗ ಈ ತರ ಬೈಕ್ ಎಲ್ಲ ಬಂತಂದ್ರೆ ಅಂದ್ರೆ ಅವ್ರಿಗೆ ಸಾಕಾಗಲ್ಲ, ದುಡ್ಡು ಸಾಕಾಗಲ್ಲ. ಇನ್ನೊಂದು ಒಂದು ರಿಕ್ವೆಸ್ಟ್, ಸೊ ಯಾರ್ಯಾರು ಆಟೋ ಅಂದ್ರೆ ಈ ರ್ಯಾಪಿಡ್ ಓಡಿಸ್ತಾ ಇದಾರೆ, ಯಾರು ಅವ್ರ ಮೇಲೆ ಅಲ್ಲೇ ಮಾಡಕ್ ಹೋಗ್ಬೇಡಿ, ಯಾರು ಹೊಡಿಯಕ್ ಹೋಗ್ಬೇಡಿ. ಯಾರು ಬೇಕು ಅಂತ ಮಾಡ್ತಾ ಇಲ್ಲ ಅಲ್ಲ. ಹೌದು, ಅವರು ಕಷ್ಟ ಬಿದ್ದಿರೋ ಮನೆ ಪ್ರಾಬ್ಲಮ್ ಇರುತ್ತೆ, ಅದನ್ನೇ ಮಾಡ್ತಾ ಇರ್ತಾರೆ. ಸೊ ಯಾರು ಹೊಡಿಯಕ್ ಹೋಗ್ಬೇಡಿ, ನಿಲ್ಸಿ ಅಲ್ಲೇ ಬೇಕಾದ್ರೆ ಆಪ್ ಬೇಕಾದ್ರೆ ಡಿಲೀಟ್ ಮಾಡಿಸಿ ಅವ್ರನ್ನ ಕಳ್ಸಿಕೊಡಿ. ಹುಷಾರಾಗಿ ಮಾಡ್ಬೇಡ ಅಪ್ಪ, ಈ ತರ ಮಾಡಿದ್ರೆ ನಿಮ್ಮಲ್ಲಿ ಕೇಸ್ ಆಗ್ತೀವಿ ಅಂತ ಕಂಪ್ಲೇಂಟ್ ಕೊಡಿ, ನೋಟ್ ಮಾಡ್ಕೊಂಡು ಕಂಪ್ಲೇಂಟ್ ಕೊಡಿ. ಸೊ ನೀವು ಅಲ್ಲೇ ಮಾಡಕ್ ಹೋಗೋದು ಇದೆಲ್ಲ ಮಾಡೋದು ತುಂಬಾ ತಪ್ಪು. ಅದು ತುಂಬಾ ನಾವು ನೋಡ್ತಾ ಇದೀವಿ ಕಾಮನ್. ಸೊ ಇದು ತಪ್ಪಾಗ್ತಾ ಇದೆ. ಮತ್ತೆ ಆಟೋದವರು ಕೂಡ ನೋಡೋಣಪ್ಪ, ಗೌರ್ಮೆಂಟ್ಗೆ ನಾವು ಇದೆಲ್ಲ ತಲುಪ್ಸಕ್ ಪ್ರಯತ್ನ ಮಾಡೋಣ, ಎಷ್ಟಾಗುತ್ತೋ ಅಷ್ಟು ಎಲ್ಲ ಸೇರ್ಕೊಂಡು. ಯಾರು ಅನ್ಸುತ್ತೆ 50% ಇವ್ರ ಪರವಾಗಿ ಮಾತಾಡ್ತಿದ್ದೀರಾ, 50% ಮಾತಾಡ್ತಾ ಇದೀವಿ, ಸಿಚುವೇಶನ್ ಇರೋದೇ ಆಗಿ ಸಿಚುವೇಶನ್ ಆಗಿ ಇರೋದು. ಸೊ ನೆಗೆಟಿವ್ ಹೇಳಕ್ಕಾಗಲ್ಲ, ಹೇಳಕ್ಕಾಗಲ್ಲ. ಸೊ ನಾನು ಹೇಳೋದು ಈಗ ಎಕ್ಸಾಂಪಲ್ ನಾನು ಮಾತಾಡ್ತೇನೆ, ನನ್ನ ಹೆಸರು ವೀರೇಶ್ ಗೌಡ ಅಂತ. ಸೊ ನಾನು 100% ರೂಲ್ಸ್ ಫಾಲೋ ಮಾಡ್ತೀನಿ ಸರ್. ಇವಾಗ ಬೇಕಾದ್ರೆ ನೀವು ಬಂದು ನೋಡ್ಬೋದು, ವಿಡಿಯೋ ಮಾಡ್ಕೊಳ್ಳಿ. ನನ್ನ ಗಾಡಿಲಿ ಲೈಸೆನ್ಸ್ ಇದೆ, ಡಾಕ್ಯುಮೆಂಟ್ಸ್ ಇದೆ, ಒರಿಜಿನಲ್ ಇಟ್ಕೊಂಡಿದ್ದೀನಿ, ವಿತ್ ಪ್ರೂಫ್ ಹೆಲ್ಮೆಟ್ ಇದೆ, ಫುಲ್ ಹೆಲ್ಮೆಟ್ ಇದೆ. ನಾನು ಖಾಲಿ ರೋಡಲ್ಲಿ ಇಂಡಿಕೇಟ್ ಹಾಕೊಂಡು ಓಡಿಸ್ತೀನಿ. ಸೊ ಇದುವರೆಗೂ ನನ್ನಿಂದ ಯಾರಿಗೂ ತೊಂದರೆ ಆಗಿಲ್ಲ. ಸೊ ಅದೇ ತರ ಇನ್ನೊಬ್ಬರಿಗೂ ಯಾರಿಗೂ ತೊಂದರೆ ಮಾಡಬೇಡಿ. ಆಟೋದವರಾಗ್ಲಿ ಫೋನ್ ನೋಡ್ಬೇಡಿ, ಡ್ರಿಂಕ್ ಅಂಡ್ ಡ್ರೈವ್ ಮಾಡಬೇಡಿ, ಸಿಗ್ನಲ್ ಎಲ್ಲ ಹಾಗೆ ಇವರು ಅಷ್ಟೇ, ಬೈಕ್ ಅವರು ಇದಾರೆ, ಬೈಕ್ ಅವರು ಅಷ್ಟೇ. ನಿಮ್ ಹಿಂದ್ಗಡೆ ಯಾರು ಕೂತಿರ್ತಾರೋ ನೀವು ಚೆನ್ನಾಗಿರೋ ಹೆಲ್ಮೆಟ್ ಹಾಕೊಳ್ಳಿ, ಹಿಂದೆ ಕೂತಿರೋ ಚೆನ್ನಾಗಿರೋ ಹೆಲ್ಮೆಟ್ ಹಾಕ್ಸಿ, ರೂಲ್ಸ್ ಫಾಲೋ ಮಾಡಿ. ಸೊ ಡ್ರಿಂಕ್ ಅಂಡ್ ಡ್ರೈವ್ ಮಾಡಕ್ ಹೋಗ್ಬೇಡಿ. ಇದು ನಮ್ಮ ಪಬ್ಲಿಕ್ ಕಡೆಯಿಂದ ಒಂದು ರಿಕ್ವೆಸ್ಟ್. ಸೊ ನೀವು ಮಾಡ್ತಿರೋದು ಒಂದು ಒಳ್ಳೆ ಕೆಲಸ ಸರ್. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಗೈಸ್, ನಾನು 1 hour ಇಂದ ವಿಡಿಯೋ ಮಾಡಕ್ಕೆ ಅಂದ್ರೆ ಪಬ್ಲಿಕ್ ಅಪ್ರೋಚ್ ಮಾಡ್ತಿದ್ದೀನಿ. 1 hour ಇಂದ ಗೈಸ್ ಯಾರು ಮಾತಾಡಕ್ ರೆಡಿ ಇಲ್ಲ, ಅದ್ರ ಬಗ್ಗೆ ಯಾರು ಹೇಳಕ್ ರೆಡಿ ಇಲ್ಲ. ತುಂಬಾ ಎಲ್ಲರೂ ಇಲ್ಲ ಅಂದ್ರೆ ಒಂದು 10-15 ಪೀಪಲ್ಸ್ಗೆ ನಾನು ಕೇಳಿದೀನಿ, ಒಬ್ರು ಮಾತಾಡಕ್ ರೆಡಿ ಇಲ್ಲ ಗೈಸ್. ಫೇಸ್ ತೋರ್ಸಕ್ಕೂ ರೆಡಿ ಇಲ್ಲ. ಇಲ್ಲ ಬ್ರೋ, ನನಗೆ ಮಾತಾಡಕ್ ಇಷ್ಟ ಇದ್ರ ಬಗ್ಗೆ ಇಂಟ್ರೆಸ್ಟೇ ಇಲ್ಲ ಅಂತ ಹೇಳ್ತಿದ್ದಾರೆ ಗೈಸ್. ಆಲ್ಮೋಸ್ಟ್ 2 hours ಆಗಿ ಬಂತು. ಮೋರ್ ದೆನ್ 30 ಪೀಪಲ್ಸ್, 30 ಜನಕ್ಕಿಂತ ಜಾಸ್ತಿ ನಾನು ಅಪ್ರೋಚ್ ಮಾಡಿದೀನಿ ಮಾತಾಡಿ ಅಂತ. ಯಾರು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ನನ್ಗೆ ಗೊತ್ತಿಲ್ಲ ಇದ್ರ ಬಗ್ಗೆ, ನನಗೆ ಗೊತ್ತಿಲ್ಲ ಬ್ರೋ, ಇದ್ರ ಬಗ್ಗೆ ಹೇಳಕ್ ಇಂಟ್ರೆಸ್ಟ್ ಇಲ್ಲ ಬ್ರೋ ನನಗೆ, ಹಂಗೆ ಹಿಂಗೆ ಅನ್ನೋದ್ಬಿಟ್ಟು ನೋ ಬಾಡಿ ವಾಂಟ್ಸ್ ಟು ಟಾಕ್. ಗೈಸ್, ನಾನು ಸುಮಾರು ಪಬ್ಲಿಕ್ ವಿಡಿಯೋ ಮಾಡಿದೀನಿ, ಈ ತರ ರಿಜೆಕ್ಷನ್ ನಾನು ಯಾವತ್ತೂ ನೋಡೇ ಇಲ್ಲ ಗೈಸ್. ಫಸ್ಟ್ ಟೈಮ್ ಈ ತರ ರಿಜೆಕ್ಷನ್ ನಾನು ಅನುಭವಿಸ್ತಾ ಇದ್ದೀನಿ ಗೈಸ್. ನಾನು ಸಿಕ್ಕಾಪಟ್ಟೆ ಟ್ರೈ ಮಾಡಿದೆ. ನನಗೆ ಇವಾಗ ನಿಲ್ಲಕ್ ಆಗ್ತಿಲ್ಲ, ಅಷ್ಟು ಸುಸ್ತಾಗ್ಬಿಡುತ್ತೆ ನಿಂತ್ಕೊಂಡು. ಆಲ್ಮೋಸ್ಟ್ 2.5 hours ವೇಟ್ ಮಾಡಿದೆ. ಸಿಕ್ಕಾಪಟ್ಟೆ ಜನಕ್ಕೆ ಅಪ್ರೋಚ್ ಮಾಡಿದೆ. ಐ ಸ್ವೇರ್ 30 ಪೀಪಲ್ಸ್ಗಿಂತ ಜಾಸ್ತಿ ನಾನು ಅಪ್ರೋಚ್ ಮಾಡಿದ್ದೀನಿ. ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಹೇಳಕ್ಕೆ, ಯಾರು ಮಾತಾಡಕ್ಕೆ ಮುಂದೆ ಬರ್ತಿಲ್ಲ ಬ್ರೋ. ನಂಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಅದೇ ಆಲ್ರೆಡಿ ಹೇಳಿದ್ನಲ್ಲ, ಅದ್ರ ಬಗ್ಗೆ ಗೊತ್ತಿಲ್ಲ, ನನಗೆ ಏನು ಗೊತ್ತಿಲ್ಲ ಬ್ರೋ. ಅದ್ರ ಬಗ್ಗೆ ಕೇಳಕ್ ಹೋಗ್ಬೇಡಿ ಬ್ರೋ, ನೀನು ಮತ್ತೆ ಬೇರೆ ಏನೋ ಕ್ವಶನ್ ಕೇಳಿ ಹೇಳ್ತೀನಿ, ಇದ್ರ ಬಗ್ಗೆ ಮಾತ್ರ ಹೇಳಕ್ ಹೋಗಲ್ಲ ಅಂತ ಅಂದ್ಬಿಟ್ಟು ಮಾತಾಡ್ತಿದ್ದಾರೆ ಗೈಸ್. ಸೊ ಬನ್ನಿ, ಮನೆ ಹೋಗ್ತಿದ್ದೀನಿ ಇವಾಗ. ಮನೆಗೆ ಹೋಗ್ಬೇಕು, ಸಿಕ್ಕಾಪಟ್ಟೆ ಲೇಟ್ ಆಯ್ತು, ಹಸಿವಾಗಿದ್ದು ಸಿಕ್ಕಾಪಟ್ಟೆ ನನಗೆ ಇವಾಗ. ಗೈಸ್, ಫೈನಲಿ ನಾನು ಮನೆ ಬಂದಿದ್ದೀನಿ. ಸೊ ನೀವು ಕೇಳ್ಬೋದು, ಬ್ರೋ ಆಟೋ ಡ್ರೈವರ್ ಪರವಾಗಿ ಮಾತಾಡ್ತಿಲ್ಲ, ಮತ್ತೆ ಬೈಕ್ ಟ್ಯಾಕ್ಸಿ ಪರವಾಗಿ ಮಾತಾಡ್ತಿಲ್ಲ, ನೀವು ನ್ಯೂಟ್ರಲ್ ಆಗಿ ಯಾಕೆ ಮಾತಾಡ್ತಿದ್ದೀರಾ ಬ್ರೋ ಅಂತ ನೀವು ಕ್ವಶನ್ ಮಾಡ್ಬೋದು. ಸೊ ಗೈಸ್,
ನಾನು ಆಟೋ ಡ್ರೈವರ್ ಆಗೂ ಕೆಲಸ ಮಾಡಿದ್ದೀನಿ, ಬೈಕ್ ಟ್ಯಾಕ್ಸಿ ಆಗೂ ಕೆಲಸ ಮಾಡಿದ್ದೀನಿ. ಸೊ ನನಗೆ ಇಬ್ಬರು ಕಷ್ಟ ಸುಖನೂ ಗೊತ್ತು. ನಂಗೆ ಆಟೋ ಡ್ರೈವರ್ ಕಷ್ಟ ಸುಖನೂ ಗೊತ್ತು, ಬೈಕ್ ಟ್ಯಾಕ್ಸಿ ಅವ್ರ ಕಷ್ಟ ಸುಖನೂ ಗೊತ್ತು ನಂಗೆ. ಸೊ ಇದಕ್ಕೆ ಒಂದು ಪರಿಹಾರ ಸಿಗಬೇಕು ಅಂದರೆ ಗೌರ್ಮೆಂಟು ಒಂದು ಒಳ್ಳೆ ಕ್ರಮ ಕೈಗೊಳ್ಳಬೇಕು. ಇನ್ನೊಂದು ಹೇಳ್ಬೇಕಂದ್ರೆ ಗೈಸ್, ಇದು ಆಟೋ ಡ್ರೈವರ್‌ಗೆ ಹೆಲ್ಪ್‌ಫುಲ್ ಆಗಬೇಕು. ಈ ಥರ ಈಗ ಏನು ಗೌರ್ಮೆಂಟ್ ಕ್ರಮ ಕೈಗೊಳ್ಳುತ್ತಲ್ಲ, ಆಟೋ ಡ್ರೈವರ್‌ಗೆ ಹೆಲ್ಪ್ ಆಗಬೇಕು, ಬೈಕ್ ಟ್ಯಾಕ್ಸಿಯವ್ರಿಗೆ ಹೆಲ್ಪ್ ಆಗಬೇಕು, ಮತ್ತು ನಮ್ಮ ಜನರು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗ್ತೀವಿ ಅಂದರೆ ಎ ಪ್ಲೇಸಿಂದ ಬಿ ಪ್ಲೇಸಿಗೆ ಹೋಗ್ಬೇಕಂದ್ರೆ ಅದರ ಮಿಡಲ್ ಕ್ಲಾಸ್ ಜನರಿಗೆ ಅದು ಹೆಲ್ಪ್‌ಫುಲ್ ಆಗಬೇಕು. ಅಂದರೆ ಇವಾಗ ಮಿಡಲ್ ಕ್ಲಾಸ್ ಜನರಿಗೆ ಇವಾಗ 10 ಕಿಲೋಮೀಟರ್‌ಗೆ ಬರೀ ₹200 ತಗೊಳ್ಳೋಂಗೆ ಚಾರ್ಜ್ ಮಾಡ್ತಿದ್ರೆ ಹೆಂಗೆ? ಅಂದರೆ ಈ ಕಾಲದಲ್ಲಿ ಪೆಟ್ರೋಲ್ ಒಂದೆಲ್ಲ ಫುಲ್ ಒಂದು ಹೈ ರೇಟ್ ಆಗಿದೆ ಇವಾಗ. ಸೊ ಇಂಥದ್ರಲ್ಲಿ ಮತ್ತೆ ಇವಾಗ ನಾವು ಟ್ರಾವೆಲ್‌ಗೂ ಈ ಥರ ಸಿಕ್ಕಾಪಟ್ಟೆ ದುಡ್ಡು ಸ್ಪೆಂಡ್ ಆಗ್ತಾ ಇದ್ರೆ ತುಂಬಾ ಕಷ್ಟ ಆಗುತ್ತೆ ಗೈಸ್, ನಮ್ಮ ಥರ ಮಿಡಲ್ ಕ್ಲಾಸ್ ಜನಕ್ಕೆ. ಸೊ ಇದು ಗೌರ್ಮೆಂಟ್ ಒಂದು ಒಳ್ಳೆ ಕ್ರಮ ತಗೊಂಡ್ಬಿಟ್ಟು ಎಲ್ಲರಿಗೂ ಹೆಲ್ಪ್‌ಫುಲ್ ಆಗಬೇಕು ಅಂತ ಅಂದ್ಬಿಟ್ಟು ಬಯಸ್ತೀನಿ. ಎಲ್ಲರಿಗೂ ಒಳ್ಳೇದಾಗಬೇಕು, ಪ್ರತಿಯೊಬ್ಬರಿಗೂ ಒಳ್ಳೇದಾಗಬೇಕಂತ ನಾನು ಬಯಸ್ತೀನಿ. ಸೊ ಇಲ್ಲಿಗೆ ನಂದು ವ್ಲಾಗ್ ಮುಗಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಗೈಸ್. ನೆಕ್ಸ್ಟ್ ವ್ಲಾಗ್ ಯಾವ್ದು ಮಾಡಬೇಕು ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಬಾಯ್ ಬಾಯ್.